ಜನರಿಗೆ ಕಾನೂನಿನ ಬಗ್ಗೆ ಭಯವೇ ಇಲ್ಲದಂತಾಗ್ಬಿಟ್ಟಿದ್ಯಾ? ಜನರಿಗೆ ಪೊಲೀಸ್ ಶಿಕ್ಷೆ ಎಂಬ ಬಗ್ಗೆ ಅಂಜಿಕೆಯೇ ಇಲ್ವಾ? ಮಾನ್ಯ ಗೃಹ ಸಚಿವರು ನಡೆಯುವ ರಸ್ತೆಯಲ್ಲಿ ಇದೆಂಥ ಘಟನೆ ನಡೆದಿದೆ ಅಂತ ಅಂದ್ರೆ ಸಾಂಸ್ಕೃತಿಕ ನಗರಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಜನರಿಗೆ ಕಾನೂನಿನ ಬಗ್ಗೆ ಭಯವೇ ಇಲ್ಲದಂತಾಗ್ಬಿಟ್ಟಿದೆ. ಹಾಗಾಗಿ ಜನರಿಗೆ ಪೊಲೀಸ್ ಶಿಕ್ಷೆ ಬಗ್ಗೆ ಯಾವುದೇ ರೀತಿಯಾದಂತಹ ಅಂಜಿಕೆಯೇ ಇಲ್ಲವೇ ಎನ್ನುವ ಪ್ರಶ್ನೆ ಕೂಡ ಇದೀಗ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಮಾನ್ಯ ಗೃಹ ಸಚಿವರು ನಡೆಯುವ ರಸ್ತೆಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯಿಂದ ಸಾಂಸ್ಕೃತಿಕ ನಗರಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿರುವಂತದ್ದು. ನಡು ರಸ್ತೆಯಲ್ಲಿ ಚಲಿಸುತ್ತಾ ಇದ್ದಂತಹ ಆಟೋ ಮೇಲೆ ಗೂಂಡಾಗಿರಿ ವರ್ತನೆಯನ್ನ ತೋರಿದ್ದಾರೆ. ಸಾಂಸ್ಕೃತಿಕ ನಗರಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಆಟೋದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗೂಂಡಾ ವರ್ತನೆಯನ್ನ ತೋರಿರುವಂತದ್ದು. ನಡು ರಸ್ತೆಯಲ್ಲಿ ಚಲಿಸ್ತಾ ಇತ್ತು ಆಟೋ, ಅಡ್ಡಗಟ್ಟಿ ಗೂಂಡಾಗಿರಿಯನ್ನ ಮೆರೆದಿದ್ದಾರೆ. ಮಚ್ಚಿನಿಂದ ಏಕಾಏಕಿ ಗೂಂಡಾ ಗುಂಪಿನಿಂದ ಅಟ್ಟಹಾಸವನ್ನ ಮೆರೆದಿರುವಂತದ್ದು. ಆಟೋವನ್ನ ಪೂರ್ತಿಯಾಗಿ ಜಜ್ಜಿ ಹಾಕ್ತಾ ಇದ್ದಾರೆ, ಗೂಂಡಾಗಿರಿಯನ್ನ ಮಾಡ್ತಾ ಇದ್ದಾರೆ. ನಡು ರಸ್ತೆಯಲ್ಲಿ ಈ ರೀತಿಯಾದಂತಹ ಘಟನೆ ನಡೀತಾ ಇರುವಂತದ್ದು. ಸಾಂಸ್ಕೃತಿಕ ನಗರಿಯಲ್ಲಿ ಈ ರೀತಿಯಾದಂತಹ ಘಟನೆ ನಡೀತಾ ಇದೆ. ಮಾರಣಾಂತಿಕ ದಾಳಿಯ ವಿಡಿಯೋ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಹಾಗಾಗಿ ಜನರಿಗೆ ಕಾನೂನಿನ ಬಗ್ಗೆ ಭಯವೇ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಮಾರಣಾಂತಿಕವಾಗಿ ದಾಳಿ ನಡೆಸ್ತಾ ಇರುವಂತಹ ಭೀಕರತೆಯನ್ನ ಸಿಸಿಟಿವಿ ವಿಡಿಯೋ ಬಿಚ್ಚಿಟ್ಟಿರುವಂತದ್ದು. ಇಬ್ಬರು ಮಹಿಳೆಯರು ಒಬ್ಬ ಪುರುಷನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಗೂಂಡಾ ವರ್ತನೆಯನ್ನ ತೋರಿದ್ದಾರೆ. ಏಕಾಏಕಿ ಕಾರಿನಲ್ಲಿ ಬಂದು ಹಲ್ಲೆ ನಡೆಸಿದ್ದಾರೆ ಹಲ್ಲೆಕೋರರು. ಮೈಸೂರಿನ ಅಗ್ರಹಾರದ ರಾಮಾನುಜ ರಸ್ತೆಯಲ್ಲಿ ಒಂದು ಘಟನೆ ಸಂಭವಿಸಿದೆ. ರಾಜಾರೋಷವಾಗಿ ಬಂದು ದುಷ್ಕರ್ಮಿಗಳಿಂದ ಹಲ್ಲೆಯನ್ನ ಮಾಡಿರುವಂತದ್ದು. ಆಟೋದಲ್ಲಿ ಹೋಗ್ತಾ ಇದ್ದಂತಹ ಇಬ್ಬರು ಮಹಿಳೆಯರು ಅದೇ ರೀತಿಯಾಗಿ ಪುರುಷನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಆಟೋ ಫಾಲೋ ಮಾಡಿ ಬಂದು ಏಕಾಏಕಿ ಮಚ್ಚಿನಿಂದ ಹಲ್ಲೆಯನ್ನ ನಡೆಸಿರುವಂತದ್ದು. ಈ ರೀತಿಯಾದಂತಹ ಘಟನೆಯನ್ನ ನೋಡಿದಂತಹ ಜನರು ಎಲ್ಲೋ ಒಂದ್ ಕಡೆ ಪ್ರಶ್ನೆ ಬರ್ತಾ ಇರುವಂತದ್ದು, ಯಾವುದೇ ರೀತಿಯಾದಂತಹ ಕಾನೂನಿನ ಚೌಕಟ್ಟಿಗೆ ಜನರು ಭಯ ಪಡ್ತಾ ಇಲ್ವಾ? ಕಾನೂನಿಗೆ ಎದುರುಕೊಳ್ತಾ ಇಲ್ವಾ? ಪೊಲೀಸರು ಕೊಡುವಂತಹ ಶಿಕ್ಷೆಗೆ ಅಂಜಿಕೆನೇ ಇಲ್ವಾ ಇವರಿಗೆ ಅನ್ನುವ ಪ್ರಶ್ನೆ ಕೂಡ ಇದೀಗ ಎಲ್ಲರಲ್ಲಿ ಕಾಡ್ತಾ ಇರುವಂತದ್ದು. ನಡು ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಆಟೋ ಮೇಲೆ ಈ ರೀತಿಯಾದಂತಹ ಗೂಂಡಾವರ್ತನೆಯನ್ನ ತೋರಿದ್ದಾರೆ. ಕಾರ್ನಲ್ಲಿ ಬರ್ತಾರೆ, ಕಾರ್ನಲ್ಲಿ ಬಂದಾದ ನಂತರ ಆಟೋವನ್ನ ನಿಲ್ಲಿಸಿ ಎಗ್ಗಾಮುಗ್ಗ ಆಟೋಗೂ ಹೊಡಿತಾ ಇದ್ದಾರೆ. ಜೊತೆಲಿ ಇದ್ದಂತಹ ಆಟೋದಲ್ಲಿ ಚಲಿಸ್ತಾ ಇದ್ದಂತಹ ಮಹಿಳೆಯರು ಸೇರಿದಂತೆ ಪುರುಷನ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿರುವಂತದ್ದು. ಈ ಒಂದು ದೃಶ್ಯ ಅಲ್ಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಲ್ಲೆ ಮಾಡ್ತಿದ್ದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಮೈಸೂರಿನ ಅಗ್ರಹಾರದ ರಾಮಾನುಜ ರಸ್ತೆಯಲ್ಲಿ ಒಂದು ಘಟನೆ ಸಂಭವಿಸಿದೆ. ಎಂತ ಘಟನೆ? ಸಾಂಸ್ಕೃತಿಕ ನಗರಿಯಲ್ಲಿ ನಡೆದಿರುವಂತದ್ದು. ಯಾರು ಜನರು ಕೂಡ ಈ ರೀತಿಯಾಗಿ ಗೂಂಡಾವರ್ತನೆಯನ್ನ ತೋರಿದ್ರೆ ಭಯ ಪಡ್ತಾರೆ ಓಡಾಡೋದಿಕ್ಕೆ. ಆ ರೀತಿಯಾದಂತಹ ಗೂಂಡಾವರ್ತನೆಯನ್ನ ತೋರಿರುವಂತದ್ದು. ಎಲ್ಲರಿಗೂ ಗೊತ್ತಿರುತ್ತೆ, ಸಿಸಿಟಿವಿ ಇರುತ್ತೆ ರೋಡ್ನಲ್ಲಿ, ಒಬ್ರು ಕೂಡ ನೋಡ್ತಾ ಇರ್ತಾರೆ. ಆ ಎಲ್ಲಾ ವಿಷಯ ತಿಳಿದಿದ್ರು ಕೂಡ ಕಾರ್ನಲ್ಲಿ ಬಂದು ಏಕಾಏಕಿ ಆಟೋದವ್ರಿಗೆ ಎಗ್ಗಾಮುಗ್ಗ ಹೊಡಿತಾ ಇದ್ದಾರೆ. ಕಾನೂನು ಕೆಲವೊಂದಷ್ಟು ಚೌಕಟ್ಟುಗಳನ್ನ ಹಾಕಿರುತ್ತೆ, ಶಿಕ್ಷೆ ತಗೊಳ್ತಾರೆ ಅನ್ನುವ ಭಯ ಕೂಡ ಇರುತ್ತೆ. ಪೊಲೀಸರು ಶಿಕ್ಷೆ ಕೊಡ್ತಾರೆ, ಎಲ್ಲವನ್ನ ನಾವು ಮೀರಿ ಈ ರೀತಿಯಾದಂತಹ ಗೂಂಡಾವರ್ತನೆಯನ್ನ ತೋರ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಪೊಲೀಸರು ಕೊಡುವಂತಹ ಶಿಕ್ಷೆಗೆ ಭಯನೇ ಇಲ್ವಾ ಇವ್ರು ಯಾರಿಗೂ ಕೂಡ? ಭಯ ಹೋಗ್ಬಿಟ್ಟಿದ್ಯಾ? ಕಾನೂನ್ ಮೇಲಂತೂ ನಯಾ ಪೈಸದ ಭಯ ಇಲ್ಲ, ಬೆಲೆ ಕೊಡ್ತಾ ಇಲ್ಲ. ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಇದೆ ನಮ್ಮ ದೇಶ? ಈ ರೀತಿಯಾದಂತಹ ಗೂಂಡಾಗಿರಿ ವರ್ತನೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು. ಇದೀಗ ಸಾಂಸ್ಕೃತಿಕ ನಗರಿಯಲ್ಲಿ ಈ ರೀತಿಯಾದಂತಹ ವರ್ತನೆ ಜನರಿಗೆ ಆತಂಕವನ್ನ ಸೃಷ್ಟಿ ಮಾಡಿದೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಇದೀಗ ಏನು ಒಂದು ಘಟನೆ ನಡೆದಿದೆ, ಈ ರೀತಿಯಾದಂತಹ ಗೂಂಡಾವರ್ತನೆ ನಡೆದಿರುವಂತದ್ದು, ಅದು ನಡು ರಸ್ತೆಯಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಏನು ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಹೋಮ್ ಡಿಪಾರ್ಟ್ಮೆಂಟ್ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕಾನೂನಿನ ಮೇಲೆ ಜನಸಾಮಾನ್ಯರಿಗೆ ಭಯವೇ ಇಲ್ವಾ ಅನ್ನುವಂತಹ ಒಂದು ಪರಿಸ್ಥಿತಿ ಉಲ್ಬಣಗೊಂಡಿದೆಯಾ ಅಂತಕ್ಕಂಥದ್ದು ಈ ಘಟನೆಯನ್ನ ನೋಡಿದ್ರೆ ಖಂಡಿತವಾಗಿ ಕೂಡ ಅದು ಸ್ಪಷ್ಟವಾಗಿ ಕಾಣ್ತದೆ. ಸೊ ಆಗಲೇ ಆಟೋದಲ್ಲಿ ಹೋಗ್ತಾ ಇರ್ತಕ್ಕಂತಹ 3 ಜನ ಮಹಿಳೆ ಮತ್ತು ಒಬ್ಬ ಪುರುಷನ ಮೇಲೆ ಮಾರಣಾಂತಿಕ ಅಲ್ಲೇ ಕಾರಿನಿಂದ ಬಂದಂತಹ ದುಷ್ಕರ್ಮಿಗಳು ನೇರವಾಗಿ ಆಟೋ ಒಳಗಡೆ ಇದ್ದಂತಹವರಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಹಗಲಲ್ಲೇ ಆ ಕೃತ್ಯವನ್ನ ಎಸಗ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಕಾನೂನಿನ ಮೇಲೆ ಎಷ್ಟು ಭಯ ಇದೆ ಅಂತಕ್ಕಂಥದ್ದು, ಕಿಡಿಗೇಡಿಗಳಿಗೆ ಎಷ್ಟು ಭಯ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಗಲೇ ಆ ಕಾರಿನಲ್ಲಿ ಬಂದಂತಹ 4 ಜನ ಏನು ಆರೋಪಿಗಳಿದ್ದಾರೆ ಅಥವಾ ದುಷ್ಕರ್ಮಿಗಳಿದ್ದಾರೆ, ಅವರು ಏಕಾಏಕಿ ಆಟೋದಲ್ಲಿದ್ದಂತಹ ವ್ಯಕ್ತಿಗಳಿಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ನೀಚ ಕೃತ್ಯ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು ಸುಕನ್ಯಾ. ಎಸ್ ಪುಟ್ಟಸ್ವಾಮಿ, ಈ ರೀತಿಯಾದಂತಹ ಹಲ್ಲೆ ಮಾಡೋದಕ್ಕೆ ಏನಾದ್ರೂ ಒಂದು ಕಾರಣ ಇದೆಯಾ ಅಥವಾ ಏಕಾಏಕಿ ಬಂದು ಸುಮ್ನೆ ಹಲ್ಲೆ ಮಾಡಿರೋಂಥದ್ದ, ಏನಿದ್ರ ಹಿನ್ನೆಲೆ? ಖಂಡಿತವಾಗೂ ಕೂಡ ಅದನ್ನು ಕೂಡ ಈಗ ಪೊಲೀಸ್ ಇಲಾಖೆಯವರು ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಿ ಆಗ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ಕಾರಣದಿಂದಾಗಿ ಆ ಸಿಸಿ ಕ್ಯಾಮೆರಾವನ್ನ ಪೊಲೀಸ್ನವರು ವಶಪಡಿಸಿಕೊಂಡಿದ್ದಾರೆ. ವ್ಯಕ್ತಿಗಳು ಯಾರು, ಯಾವ ಕಾರಣಕ್ಕಾಗಿ ಈ ಒಂದು ಕೃತ್ಯ ಆಗಿರ್ಬೋದು ಅಂತಕ್ಕಂಥದ್ದನ್ನ ತನಿಖೆಯ ಮೂಲಕವೇ ಕಂಡುಹಿಡಿಬೇಕಾದಂತಹ ಅವಶ್ಯಕತೆ ಇರೋದ್ರಿಂದ ಮೇಲ್ನೋಟಕ್ಕೆ ಯಾವುದೇ ರೀತಿಯ ವಿಚಾರಗಳು ಬೆಳಕಿಗೆ ಬರ್ತಾ ಇಲ್ಲ. ಆ ವ್ಯಕ್ತಿಗಳು ಏನು ಮಹಿಳೆಯರು ಹಲ್ಲೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕಿರಿಚಿಕೊಂಡ್ರು ಕೂಡ ಅಲ್ಲಿದ್ದಂತ ಸಾರ್ವಜನಿಕರು ಹತ್ರಕ್ಕೆ ಹೋಗದೇ ಇದ್ದಂತಹ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಕರಳು ಕಿವುಚುವಂತಹ ಒಂದು ದೃಶ್ಯ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಷ್ಟೊಂದು ನಡು ರಸ್ತೆಯಲ್ಲಿ ಪಬ್ಲಿಕ್ಸ್ ಏನು ಅಷ್ಟೊಂದು ದಟ್ಟವಾಗಿ ಓಡಾಡುವಂತಹ ಸ್ಥಳದಲ್ಲಿ ಈ ತರದ ಕೃತ್ಯಗಳು ನಡೀತದೆ. ಮೈಸೂರಿನಲ್ಲಿ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೀತದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳ್ಬೋದು ಸುಕನ್ಯಾ. ಯಾಕೆಂತ ಹೇಳಿದ್ರೆ ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ ವಾರಕ್ಕೊಂದು ಬಾರಿ ಪೊಲೀಸ್ ಗಸ್ತನ್ನ ಸಿಟಿ ನಗರ ಪ್ರದೇಶಗಳಲ್ಲಿ ಗಸ್ತನ್ನ ಕೂಡ ಹಾಕಿರ್ತಾರೆ. ಪೊಲೀಸರ ಮೂಲಕ ಏನು ಗಸ್ತನ್ನ ಹಾಕಿದ್ರು ಕೂಡ ಪೊಲೀಸರಲ್ಲಿ ಭಯಭೀತಿ ಕಾಣ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಈ ಕೃತ್ಯವನ್ನ ನೋಡಿದ್ರೆ ಕಂಡು ಬರ್ತಾ ಇದೆ. ಅದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ತರದ ಕೃತ್ಯಗಳು ನಡೀತವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ನಾಚಿಕೆ ಹಾಕ್ಬೇಕು ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳ್ಬೋದು ಸುಕನ್ಯಾ. ಎಸ್ ಪುಟ್ಟಸ್ವಾಮಿ, ಈಗಾಗ್ಲೇ ಅಲ್ಲಿನ ಪೊಲೀಸರು ಈ ರೀತಿಯಾದಂತಹ ಗೂಂಡಾವರ್ತನೆಯನ್ನ ತೋರಿದಂತಹ ವ್ಯಕ್ತಿ ಮೇಲೆ ಕ್ರಮವನ್ನ ತೆಗೆದುಕೊಂಡಿದ್ದಾರಾ? ಸಾಕ್ಷಿಗೆ ಯಾರಾದ್ರೂ ಹೇಳಿದಾರಾ? ಏನಾಗಿದೆ ಅಲ್ಲಿ ಘಟನೆ? ಏನಾದ್ರೂ ಈಗಾಗ್ಲೇ ತನಿಖೆ ನಡೆದಿದ್ಯಾ? ವಿಷಯ ಹೊರಗಡೆ ಬಂದಿದ್ಯಾ ಅಂತ? ಖಂಡಿತವಾಗೂ ಕೂಡ ನಿನ್ನೆ ತಡರಾತ್ರಿ ಆಗಿರ್ತಕ್ಕಂಥ ಒಂದು ಬೆಳಕಿನ ಜಾವದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಆಗಿರೋದ್ರಿಂದ ಈ ಒಂದು ಘಟನೆಗೆ ಸಂಬಂಧಿಸಿದಂತಹ ಸಿಸಿ ಕ್ಯಾಮೆರಾಗಳನ್ನ ಪೊಲೀಸ್ ಇಲಾಖೆ ಪಡ್ಕೊಂಡಿದೆ. ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆಗೆ ಇನ್ನೂ ಯಾವುದೇ ರೀತಿಯ ಸಾಕ್ಷಿಗಳಾಗ್ಲಿ ಅಥವಾ ಅಲ್ಲಿದ್ದಂತಹ ಪಬ್ಲಿಕ್ಸ್ ಆಗ್ಲಿ ಯಾವುದೇ ರೀತಿಯ ನೇರವಾಗಿ ದೂರನ್ನ ಕೊಟ್ಟಿಲ್ಲ. ಆ ವ್ಯಕ್ತಿಗೆ ಅಲ್ಲೇ ಆಗಿರ್ತಕ್ಕಂತಹ ವ್ಯಕ್ತಿಗಳು ಏನಿದಾರೋ ಆ ವ್ಯಕ್ತಿಗಳು ಈಗ ಆಲ್ರೆಡಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅದ್ರ 4 ಜನರಲ್ಲಿ ಒಬ್ಬರಿಗೆ ಮಾರಣಾಂತಿಕ ಹಲ್ಲೆ ಆಗಿರೋದ್ರಿಂದ ಅವ್ರಿಗೆ ತೀವ್ರವಾದಂತಹ ಹಲ್ಲೆ ಆಗಿರೋದ್ರಿಂದ ಅವರು ಸಾವು ಮತ್ತು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಏನು ಪೊಲೀಸ್ನವರು ಹೋಗಿ ಆ ವ್ಯಕ್ತಿಗಳ ಹತ್ರ ಸ್ಟೇಟ್ಮೆಂಟ್ ತಗೋಬೇಕಂತಂದ್ರೆ ಅವರು ಸ್ಟೇಟ್ಮೆಂಟ್ ಕೊಡುವಂತಹ ಪರಿಸ್ಥಿತಿ ಇಲ್ಲಿದ್ದಾರೆ ಅಂತಕ್ಕಂಥದನ್ನ ಡಾಕ್ಟರ್ ಸ್ಪಷ್ಟಪಡಿಸಬೇಕಾಗ್ತದೆ. ಹಾಗಾಗಿ ಯಾರು ಕೂಡ ದೂರನ್ನ ಸಲ್ಲಿಸಿದ ಕಾರಣಕ್ಕಾಗಿ ಸಿಸಿ ಕ್ಯಾಮೆರಾಗಳನ್ನ ವಶಪಡಿಸಿಕೊಂಡಿರ್ತಕ್ಕಂತಹ ಪೊಲೀಸ್ ಇಲಾಖೆಯವರು ಆ ಸಿಸಿ ಕ್ಯಾಮೆರಾ ಇಟ್ಕೊಂಡೇ ಯಾರು ಈ ದುಷ್ಕೃತ್ಯವನ್ನ ಎಸಗಿದ್ದಾರೆ ಆ ವ್ಯಕ್ತಿಗಳನ್ನ